ಪಾಂಚಾಲ ದೇಶದ ರಾಜನಾದ ದ್ರುಪದ ತನ್ನ ಶತ್ರುವಾದ ದ್ರೋಣಾಚಾರ್ಯರ ವಿರುದ್ಧ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಒಂದು ಮಹಾಯಜ್ಞವನ್ನು ನಡೆಸುತ್ತಾನೆ. ಆ ಯಜ್ಞದ ಅಗ್ನಿಕುಂಡದಿಂದ ಮಹಾವೀರನಾದ ದೃಷ್ಟದ್ಯುಮ್ನ ಮತ್ತು ಅಪರೂಪದ ಸೌಂದರ್ಯವತಿಯಾದ ದ್ರೌಪದಿ ಜನಿಸುತ್ತಾರೆ. ಅಗ್ನಿಯಿಂದ ಜನಿಸಿದ ಕಾರಣದಿಂದ ದ್ರೌಪದಿಯನ್ನು ಯಜ್ಞಸೇನಿ ಎಂದು ಕರೆಯಲಾಗುತ್ತಿತ್ತು. ದ್ರೌಪದಿಯ ಸೌಂದರ್ಯ, ಬುದ್ಧಿವಂತಿಕೆ ಮತ್ತು ಧೈರ್ಯದ ಬಗ್ಗೆ ಎಲ್ಲೆಡೆ ಪ್ರಸಿದ್ಧಿಯಾಗಿತ್ತು. ಹೀಗಿರುವಾಗ ದ್ರೌಪದಿ ವಿವಾಹದ ವಯಸ್ಸಿಗೆ ಬರುತ್ತಾಳೆ. ಆಗ ರಾಜನಾದ ದ್ರುಪದನು ಒಂದು ಭವ್ಯವಾದ ಸ್ವಯಂವರವನ್ನು ಏರ್ಪಡಿಸುತ್ತಾನೆ. ಭಾರತದ ವಿವಿಧ ರಾಜ್ಯಗಳ ರಾಜರು, ರಾಜಕುಮಾರರು ಮತ್ತು ಮಹಾವೀರರು ಅಲ್ಲಿಗೆ ಆಗಮಿಸುತ್ತಾರೆ. ಸ್ವಯಂವರದಲ್ಲಿ ಒಂದು ಕಠಿಣವಾದಂತಹ ಸ್ಪರ್ಧೆಯನ್ನು ನೀಡಲಾಗುತ್ತೆ. ಅಲ್ಲಿ ಒಂದು ದೊಡ್ಡದಾದಂತಹ ಧನಸ್ಸು ಮತ್ತು ಮೇಲ್ಭಾಗದಲ್ಲಿ ಸುತ್ತುತ್ತಿರುವಂತಹ ಮೀನಿನ ಗುರಿಯನ್ನು ಸ್ಥಾಪಿಸಲಾಗಿತ್ತು. ಭಾಗವಹಿಸುವಂತಹ ಸ್ಪರ್ಧಿಯು ಕೆಳಗಿರುವ ನೀರಿನಲ್ಲಿ ಪ್ರತಿಬಿಂಬವನ್ನು ನೋಡಿ ಮೇಲೆ ಸುತ್ತುತ್ತಿರುವ ಮೀನಿನ ಕಣ್ಣಿಗೆ ಬಾಣವನ್ನು ಹೊಡೆಯಬೇಕಾಗಿತ್ತು. ಈ ಪರೀಕ್ಷೆ ಅತ್ಯಂತ ಕಷ್ಟಕರವಾಗಿತ್ತು. ಅನೇಕ ರಾಜರು ಆ ಮಹಾಧನಸ್ಸನ್ನೇ ಎತ್ತೋದಕ್ಕೆ ಸಾಧ್ಯವಾಗಲಿಲ್ಲ. ಆಗ ಮಹಾನ್ ಯೋಧನಾದ ಕರ್ಣನು ಮುಂದೆ ಬರುತ್ತಾನೆ. ಕರ್ಣನು ಈ ಸ್ಪರ್ಧೆಯನ್ನು ಗೆಲ್ಲುವಂತಹ ಸಾಮರ್ಥ್ಯವನ್ನು ಹೊಂದಿದ್ದ. ಆದರೆ ದ್ರೌಪದಿಯು ಕರ್ಣನನ್ನು ಸೂತಪುತ್ರನೆಂದು ಭಾವಿಸಿ ಸ್ಪರ್ಧೆಯಲ್ಲಿ ಭಾಗವಹಿಸಲು ನಿರಾಕರಿಸುತ್ತಾಳೆ. ಇದರಿಂದ ಕರ್ಣನು ಅವಮಾನಿತನಾಗಿ ಸ್ಪರ್ಧೆಯಿಂದ ಹಿಂದಕ್ಕೆ ಸರಿಯುತ್ತಾನೆ. ಈ ಘಟನೆ ಮಹಾಭಾರತದ ಮುಂದಿನ ಸಂಘರ್ಷಗಳಿಗೆ ಒಂದು ಕಾರಣವಾಯಿತು ಎಂದು ಹೇಳಲಾಗುತ್ತೆ. ಆ ಸಮಯದಲ್ಲಿ ಪಾಂಡವರು ಲಕ್ಷಾಗ್ರಹದ ಅಗ್ನಿಯಿಂದ ಪಾರಾಗಿ ಬ್ರಾಹ್ಮಣರ ವೇಷದಲ್ಲಿ ಸ್ವಯಂವರವನ್ನು ನೋಡೋದಕ್ಕೆ ಅಲ್ಲಿಗೆ ಬಂದಿದ್ದರು. ಅಲ್ಲಿರುವ ಜನರಲ್ಲಿ ಯಾರಿಗೂ ಸಹ ಅವರು ಪಾಂಡವರು ಅನ್ನುವಂತಹ ವಿಷಯ ತಿಳಿದಿರಲಿಲ್ಲ. ಎಲ್ಲರೂ ಗುರಿಯನ್ನು ಭೇದಿಸಲು ವಿಫಲವಾದ ನಂತರ ಬ್ರಾಹ್ಮಣರ ವೇಷದಲ್ಲಿದ್ದ ಅರ್ಜುನನು ಮುಂದೆ ಬರುತ್ತಾನೆ. ಅವನು ಸುಲಭವಾಗಿ ಆ ಮಹಾಧನಸ್ಸನ್ನು ಎತ್ತಿ ನೀರಿನಲ್ಲಿ ಮೀನಿನ ಪ್ರತಿಬಿಂಬವನ್ನು ನೋಡಿ ಬಾಣವನ್ನು ಹಾರಿಸುತ್ತಾನೆ. ಬಾಣ ನೇರವಾಗಿ ಹೋಗಿ ಮೀನಿನ ಕಣ್ಣಿಗೆ ಬಡಿಯುತ್ತೆ. ಆಗ ಸಂಪೂರ್ಣ ಸಭೆ ಆಶ್ಚರ್ಯಚಕಿತವಾಗಿ ಸ್ತಂಭಿತವಾಗುತ್ತೆ. ದ್ರೌಪದಿಯು ಅರ್ಜುನನ ಕುತ್ತಿಗೆಗೆ ಹಾರವನ್ನು ಹಾಕಿ ಅವನನ್ನು ತನ್ನ ಪತಿಯಾಗಿ ಆಯ್ಕೆ ಮಾಡಿಕೊಳ್ಳುತ್ತಾಳೆ.